ನಿಮ್ಗಿಂತ ಜಾಸ್ತಿ ಸಾಕ್ಷಿ ನಮ್ಮ ಹತ್ರ ಇದೆ. ನೀವೀಗ ನಮ್ಮ ಮನೆಯವ್ರ ಹತ್ರ ಕ್ಷಮೆ ಕೇಳ್ಬೇಕು, ಇಲ್ಲ ನಿಮ್ ಕೆಲಸ ಕಳ್ಕೊಬೇಕಾಗತ್ತೆ. ಮೇಡಮ್, ಅಂತ ಕೆಲಸ ದಯವಿಟ್ಟು ಮಾಡಬೇಡಿ ಮೇಡಮ್. ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಏನೋ ಗೊತ್ತಿಲ್ಲದೆ ಇಂಥ ಕೆಲಸ ಮಾಡಿಬಿಟ್ಟೆ ಮೇಡಮ್. ಇದು ಯಾವುದನ್ನು ದೊಡ್ಡದು ಮಾಡಕ್ಕೆ ಹೋಗ್ಬೇಡಿ ರೀ. ಅವ್ನ ಅರೆಸ್ಟ್ ಮಾಡ್ರಿ, ನೀವು ಇದನ್ನೆಲ್ಲ ಸೀಜ್ ಮಾಡ್ರಿ. ಜನರು ಶ್ರಾವಣಿಯವ್ರ ಬಗ್ಗೆ ಇಟ್ಟಿದ್ದ ನಂಬಿಕೆ ವಿಶ್ವಾಸನ ಅವ್ರು ಉಳಿಸ್ಕೊಂಡಿದ್ದಾರೆ. ಅವ್ರ ಮೇಲೆ ಯಾವುದೇ ಆರೋಪ ಬಂದರೂ ಅದೆಲ್ಲ ಸುಳ್ಳು ಅಂತ ಸಾಬೀತಾಗ್ತಿದೆ. ಶ್ರಾವಣಿಯವರು ಗೆಲ್ಲುವ ಎಲ್ಲಾ ಸೂಚನೆಯನ್ನು ಕಾಣಿಸ್ತಾ ಇದೆ. ವಾಟ್ಸ್ ಹ್ಯಾಪನಿಂಗ್ ಮಾಡಿ? ಈ ಶ್ರಾವಣಿ ಏನಾದ್ರೂ ಮಂತ್ರ ಹೋಮ ಮಾಡಿಸಿದಾಳ? ಮಾಮ್, ವಾಟ್ ಇಸ್ ದಿಸ್? ನೀನ್ ಈ ತರ ಮಾತಾಡ್ತೀಯ? ಇನ್ ಯಾವ ತರ ಮಾತಾಡ್ಲಿ? ಹೇಗೆ ಯೋಚನೆ ಮಾಡ್ಲಿ ಹೇಳು? ನಾನು ಈ ಶ್ರಾವಣಿ ವಿರುದ್ಧ ಏನೇ ಮಾಡಿದ್ರು ಅದೆಲ್ಲ ನನ್ನ ವಿರುದ್ಧನೇ ತಿರುಗ್ತಿದೆ. ಮೀಡಿಯಾ ಮುಂದೆ, ಜನಗಳ ಮುಂದೆ, ಪೊಲೀಸ್ನವ್ರ ಮುಂದೆ ಅವಳು ತಲೆ ತಗ್ಸಿ ಅವಮಾನ ಆಗ್ಬೇಕು ಅಂತ ಅನ್ಕೊಂಡ್ರೆ ಈಗ ಮೀಡಿಯಾದಲ್ಲಿ ನನ್ನ ಹೆಸರು ಬರ್ತಿದೆ ಮಾಡಿ. ನಾನು ಏನ್ ಮಾಡ್ಲಿ? ಇದನ್ನೆಲ್ಲ ಅವಳು ಉಪಯೋಗಿಸ್ಕೊಂಡು ಅದನ್ನ ಓಟಕ್ಕೆ ಕನ್ವರ್ಟ್ ಮಾಡ್ತಾಳೆ. ನಾನೇ ಗ್ರೇಟು ಅಂತ ಬಿಲ್ಡಪ್ ತಗೋತಾಳೆ ಮಾಡಿ. ಜನಗಳ ಓಟಲ್ಲ ಅವಳಿಗೆ ಬಿದ್ಬಿಟ್ರೆ ನಾನೇನ್ ಮಾಡ್ಲಿ? ಮಾಮ್, ರಿಲ್ಯಾಕ್ಸ್. ನಾನೇ ಏನೋ ಟೆನ್ಷನ್ ಎಲ್ಲಿದ್ದೆ ನೀರ್ ಬೇರೆ ತಗೊಂಬಂದ್ ಕೊಡ್ತಾಳೆ. ಗೆಟ್ ಔಟ್, ಹೋಗಾಚೆ. ಮಾಮ್, ಏನ್ ಮಾಡ್ತಿದ್ಯಾ ನೀನು? ಯಾರ್ದೋ ಕೋಪನ ಇನ್ಯಾರೋ ಮೇಲೆ ತೋರಿಸ್ತಿದೀಯಲ್ಲ. ನಿನ್ ಕೋಪ ಏನೇ ಇದ್ರು ಶ್ರಾವಣಿ ಮೇಲೆ, ನನ್ನ ಹೆಂಡತಿ ಮೇಲಲ್ಲ. ಇವಳ ಮೇಲೆ ಆಕ್ಸಿಟ್ ಮಾಡ್ಕೋತಿದೀಯಾ? ಇವನೇನಾದ್ರೂ ಬದಲಾಗ್ತಿದಾನ? ಇವನ್ ಬಾಯಲ್ಲಿ ಹೆಂಡತಿ ಅಂತ ಬರ್ತಿದೆ.